ಬ್ರೈಟ್ ಬಿಸ್ನೆಸ್ ಸ್ಕೂಲಿನ MBA ಪ್ರೋಗ್ರಾಮ್ ಇದರ ಪ್ರಶಸ್ತಿ ಪ್ರದಾನ ಸಮಾರಂಭ ಗ್ರಾಜ್ಯುಯೇಷನ್ ಡೇ 5ನೇ ತಾರೀಕು 11 ಗಂಟೆಗೆ ಇದೆ. ಇದರ ಅತಿಥಿಗಳಾಗಿ CM ತ್ಯಾಗರಾಜ್ ಅವರು, ವೈಸ್ ಚಾನ್ಸಲರ್, ಆನರೇಬಲ್ ವೈಸ್ ಚಾನ್ಸಲರ್, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅವರು ಬರ್ತಾ ಇದ್ದಾರೆ. ಮತ್ತು ಕರ್ನಾಟಕ ಕನ್ವೇಯರ್ಸ್ ಆ್ಯಂಡ್ ಸಿಸ್ಟಮ್ಸ್ ಇದರ MD ಆದಂಥ ಶ್ರೀ ಮಹಾದೇವ್ ಕರ್ಮರಿ ಅವರು ಇದಕ್ಕೆ ಈ ಫಂಕ್ಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ನಮ್ಮ ಚೇರ್ಮನ್ ಆದಂಥ ಪ್ರೊಫೆಸರ್ GB ಹಳ್ಯಾಳ್ ಅವರು ಇರ್ತಾರೆ. ಮತ್ತು ನಾನು ನಿರ್ದೇಶಕ ಡಾಕ್ಟರ್ PG ರೂಢಗಿ ಅಂತ. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಷನ್ನ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಆ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಫೈನಾನ್ಸು, ಮಾರ್ಕೆಟಿಂಗು ಮತ್ತು HR ಅವರು ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲನ್ನು ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸಂಸ್ಥೆಯಿಂದ ಪ್ಲೇಸ್ಮೆಂಟ್ ಅಪಾರ್ಚುನಿಟೀಸ್ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಟೋಟಲ್ 109 ಸ್ಟೂಡೆಂಟ್ಸು ಔಟ್ ಆಫ್ 109 ಸ್ಟೂಡೆಂಟ್ಸು ಪ್ಲೇಸ್ಮೆಂಟ್ನಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು. ಆ ವಿದ್ಯಾರ್ಥಿಗಳಲ್ಲಿ 109ನಲ್ಲಿ 92 ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಅವಕಾಶ ಸಿಕ್ಕಿದೆ. ಅಂದರೆ ಅರೌಂಡ್ 84% ಪ್ಲೇಸ್ಮೆಂಟ್ ಸಕ್ಸಸ್ ಆಗಿದೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಅಪಾಯಿಂಟ್ಮೆಂಟ್ ಲೆಟರನ್ನು ನಾವು ಅವತ್ತು ಇಶ್ಯೂ ಮಾಡ್ತೀವಿ. ಅದರ ಜೊತೆಗೆ ಮತ್ತು ವೇರಿಯಸ್ ಫೀಲ್ಡ್ನಲ್ಲಿ ಬೇರೆ ಬೇರೆ ಇದರಲ್ಲಿ ಅಚೀವ್ ಮಾಡಿದಂಥ ವಿದ್ಯಾರ್ಥಿಗಳು ಅಟೆಂಡೆನ್ಸ್ನಲ್ಲಿ ಇರ್ಬೋದು, PCT ರ್ಯಾಂಕ್ನಲ್ಲಿ ಇರ್ಬೋದು, ಯೂನಿವರ್ಸಿಟಿ ಬ್ಲೂ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇವೆಲ್ಲ ವಿದ್ಯಾರ್ಥಿಗಳಿಗೆ ಅವತ್ತು ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಬರುವ ವಿದ್ಯಾರ್ಥಿಗಳಿಗೆ 12ನೇ ತಾರೀಕು ನಾವು ಬೆಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಮಾಡ್ತಾ ಇದ್ದೀವಿ. ಆ ಬೆಸ್ಟ್ ಎಂಟ್ರೆನ್ಸ್ ಎಕ್ಸಾಮು ಬ್ರೈಟ್ ಎಂಟ್ರೆನ್ಸ್ ಆ್ಯಂಡ್ ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸು ಇದು ಮಾಡಿದ ವಿದ್ಯಾರ್ಥಿಗಳಿಗೆ ನಾವು ಇವತ್ತು 50,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ಪನ್ನು ಕೊಡಬೇಕಂತ ಒಂದು ವಿಚಾರ ಇದೆ. ಸೊ ಕೊಡ್ತಾ ಇದ್ದೀವಿ ಕೂಡ. ಆ ಒಂದು ಬ್ರೈಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಎಲ್ಲ ಯಾವುದೇ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಇರ್ಬೋದು, ಆ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸು ಅದರ ಒಂದು ಲಾಭವನ್ನು ಪಡಿಬೇಕಂತ ನಾನು ಎಲ್ಲರಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ಪ್ರಸಾದ್ ರೂಢಗಿ ಅಂತ, ನಿರ್ದೇಶಕರು ಬ್ರೈಟ್ ಬಿಸ್ನೆಸ್ ಸ್ಕೂಲ್.